ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಈ ಪ್ಲೇಲಿಸ್ಟಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ಕು ಲಾಸ್ ಇನ್ ಬೂಲಿಯನ್ ಅಲ್ಜಿಬ್ರಾ ಅಂತ. ಸೊ ಬೂಲಿಯನ್ ಅಲ್ಜಿಬ್ರಾ ಅಂದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಬೂಲಿಯನ್ ಅಲ್ಜಿಬ್ರಾ ಬರುತ್ತಲ್ಲ, ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಯೂಸ್ ಮಾಡ್ತೀವಿ 3 ಲಾಸ್ನ. ಸೊ ಕಮ್ಯೂಟೇಟಿವ್, ಅಸೋಸಿಯೇಟಿವ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಲಾಸ್ನ. ಓಕೆ, ಸೊ ಏನಿದೆ ಈ ಕಮ್ಯೂಟೇಟಿವ್, ಅಸೋಸಿಯೇಟಿವ್ ಮತ್ತು ಡಿಸ್ಟ್ರಿಬ್ಯೂಟಿವ್ ಲಾಸ್. ಸೊ ಎಕ್ಸಾಂಪಲ್ಸ್ ಅದಕ್ಕೆ ಮತ್ತು ಬೇಸಿಕಾಗಿ ಫಸ್ಟ್ ನಾವು ನೋಡೋಣ ಲಾಸ್ ಅಂದರೆ ಏನು, ಏನಕ್ಕೆ ಯೂಸ್ ಆಗುತ್ತೆ, ಸೊ ಏನಕ್ಕೆ ಮಾಡಿದ್ದಾರೆ ಲಾಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ. ಸೊ ಇವೆಲ್ಲ ಕ್ವಶನ್ಸ್ನ ನಾವು ಇವತ್ತು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಒಳ್ಳೇದು ಅನಿಸಿದರೆ ಎಂಡಲ್ಲಿ ಲೈಕ್ ಮಾಡಿ. All right, so with that said, let's start our today's session. Okay, so I will just start with first slide itself. Okay, yeah, so laws in Boolean algebra. Then see, what are Boolean laws anta first question irodu, enidu Boolean laws enide anta. So these are set of predefined rules which help to solve the Boolean algebra problems. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಒಂದಿಷ್ಟು ಪ್ರೀಡಿಫೈನ್ಡ್ ರೂಲ್ಸ್ ಇದೆ, ಸೆಟ್ ಆಫ್ ರೂಲ್ಸ್ ವಿಚ್ ವಿಲ್ ಬಿ ಯೂಸ್ಫುಲ್ ಟು ಸಾಲ್ವ್ ದ ಬೂಲಿಯನ್ ಅಲ್ಜಿಬ್ರಾ ಪ್ರಾಬ್ಲಮ್ಸ್. ಸೊ ಬೂಲಿಯನ್ ಅಲ್ಜಿಬ್ರಾ ಪ್ರಾಬ್ಲಮ್ಸ್ ಇರುತ್ತಲ್ಲ, ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಅದನ್ನು ಸಾಲ್ವ್ ಮಾಡಬೇಕು, a+b² ಸೊ ಈ ಥರ ನೀವು ಎಕ್ಸಾಂಪಲ್ಸ್ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಸೊ ಅದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಎಕ್ವೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಸಾಲ್ವ್ ಮಾಡಬೇಕಂದ್ರೆ ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕಲ್ಲ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ನಾವು ಬೂಲಿಯನ್ ಲಾಸ್ ಅಂತ ಕರಿತೀವಿ. In other words, we can say these are the protocols which should be followed while solving the Boolean algebra problems. ಅಂದರೆ ಇವೆಲ್ಲವೂ ಪ್ರೋಟೋಕಾಲ್ ಇದ್ದಾಗೆ. ಪ್ರೋಟೋಕಾಲ್ಸ್ ಅಂತಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಲೇ ಅರ್ಥ, ಆಯಿತಾ. ಸೊ ಇದಾಗಿತ್ತು ಬೂಲಿಯನ್ ಅಲ್ಜಿಬ್ರಾ ಅಥವಾ ಬೂಲಿಯನ್ ಲಾಸ್ ಅಂದರೆ ಏನು ಅಂತ. ಓಕೆ, ಸೊ ಕ್ಲಾಸಿಫಿಕೇಶನ್ ನೋಡಿ ಯಾವ ಥರ ನಾವು ಕ್ಲಾಸಿಫೈ ಮಾಡ್ತೀವಿ ಬೂಲಿಯನ್ ಲಾಸ್ನ ಅಂತ. ಸೊ ಬೂಲಿಯನ್ ಥಿಯರಮ್ಸ್ ಕೂಡ ಅಂತೀವಿ ನಾವು ಅದನ್ನು. ಸೊ ಲಾಸ್ ಅದರಲ್ಲಿ 3 ಟೈಪ್ ಬರುತ್ತೆ, ಕಮ್ಯೂಟೇಟಿವ್ ಲಾ, ಅಸೋಸಿಯೇಟಿವ್ ಲಾ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ. ಸೊ ಏನಿದೆ ಕಮ್ಯೂಟೇಟಿವ್, ಅಸೋಸಿಯೇಟಿವ್ ಮತ್ತು ಡಿಸ್ಟ್ರಿಬ್ಯೂಟಿವ್, ಸೊ ಇದನ್ನೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಸೊ ಕಮ್ಯೂಟೇಟಿವ್, ಅಸೋಸಿಯೇಟಿವ್ ಮತ್ತು ಡಿಸ್ಟ್ರಿಬ್ಯೂಟಿವ್ ಈ 3 ಕ್ವಶನ್ಸಲ್ಲಿ ಒಂದು ಫಿಕ್ಸ್ ಆಗಿ ಅರೈಸ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಡೆಫಿನೇಷನ್ ಆದರೂ ಕೇಳ್ಬೋದು ಅಥವಾ ಎಕ್ಸ್ಪ್ರೆಷನ್ ಆದರೂ ಕೇಳ್ಬೋದು. ಈ ಥರ ಡೈರೆಕ್ಟ್ ಕ್ವಶನ್ ಇದ್ದರೆ ಇರುತ್ತೆ, ಅಥವಾ ಇದಕ್ಕಿಂತ ಬಿಟ್ಟರೆ ಇಂಡೈರೆಕ್ಟ್ ಕ್ವಶನ್ ಆದರೂ ಇದ್ದೇ ಇರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ ಗೈಸ್, ಸೊ ಫಸ್ಟ್ ನೋಡೋಣ ನಾವು ಕಮ್ಯೂಟೇಟಿವ್ ಲಾ ಅಂದರೆ ಏನು ಅಂತ. ಸೊ ಏನಿದೆ ಕಮ್ಯೂಟೇಟಿವ್ ಲಾ ನೋಡಿ, ಸ್ಟೇಟ್ಮೆಂಟ್ ಫಸ್ಟ್ ನೋಡೋಣ. ಕಮ್ಯೂಟೇಟಿವ್ ಲಾ ಸ್ಟೇಟ್ಸ್ ದ್ಯಾಟ್ ದ ಇಂಟರ್ಚೇಂಜಿಂಗ್ ಆಫ್ ದ ಆರ್ಡರ್ ಆಫ್ ಆಪರೆಂಟ್ಸ್ ಇನ್ ಅ ಬೂಲಿಯನ್ ಈಕ್ವೇಷನ್ ಡಸ್ ನಾಟ್ ಚೇಂಜಸ್ ರಿಸಲ್ಟ್ಸ್. ಅಂದರೆ ಈ ಒಂದು ಬೂಲಿಯನ್ ಎಕ್ಸ್ಪ್ರೆಷನಲ್ಲಿ ಆಪರೆಂಟ್ಸ್ ಇರುತ್ತಲ್ಲ, ಅಂದರೆ ಒಂದು ಅದರದ್ದು ಆಪರೆಂಟ್ಸ್ ಅಂದರೆ ಎ ಮತ್ತು ಬಿ ಆಪರೆಂಟ್ಸ್ ಇದೆ, XYZ ಇದೆ, ಈ ಥರ ಇರುತ್ತೆ. ಅವುಗಳ ಪೊಸಿಷನ್ನ ನಾವು ಚೇಂಜ್ ಮಾಡೋದ್ರಿಂದ ಔಟ್ಪುಟ್ಟಲ್ಲಿ ಯಾವುದೇ ಚೇಂಜ್ ಆಗಲ್ಲ ಅಂತ ಹೇಳ್ತಿದೆ. ಓಕೆ, ಸೊ ಎಕ್ಸ್ಪ್ರೆಷನ್ ನೋಡಿ ಏನಿದೆ, ಆರ್ ಆಪ್ರೇಟರ್ ನಾವು ಎಕ್ಸ್ಪ್ರೆಷನ್ ಎಕ್ಸಾಂಪಲ್ ತೊಗೊಂಡ್ರೆ a+b ಇದ್ದದನ್ನು b+a ಬರೆದ್ರೆ ಔಟ್ಪುಟ್ಟಲ್ಲಿ ಯಾವುದೇ ಚೇಂಜ್ ಆಗಲ್ಲ. ಸೊ ಇದು ನೋಡಿ ಎ ಮತ್ತು ಬಿನ ಪೊಸಿಷನ್ನ ನಾವು ಚೇಂಜ್ ಮಾಡಿದ್ದೀವಿ. ಸೊ ಎ ಇಲ್ಲಿ ಫಸ್ಟ್ ಇತ್ತು, ಬಟ್ ಇದರಲ್ಲಿ ಲಾಸ್ಟ್ ಇದೆ. ಇಲ್ಲಿ ಬಿ ಸೆಕೆಂಡ್ ಇತ್ತು, ಇದರಲ್ಲಿ ಫಸ್ಟ್ ಇದೆ. ಸೊ ಈ ಥರ ಆಪ್ರೇಟರ್ಸ್ನ ಪೊಸಿಷನ್ ಚೇಂಜ್ ಮಾಡಿದ್ರು, ನಮಗೆ ಆಪರೆಂಟ್ಸ್ನ ಪೊಸಿಷನ್ ಚೇಂಜ್ ಮಾಡಿದ್ರು, ಇವು ಆಪರೆಂಟ್ಸ್ ಗೈಸ್, ಇದು ಆಪರೆಂಟ್ಸು, ಇದು ಪ್ಲಸ್ ಅನ್ನೋದು ಆಪರೇಟರ್ ಆ್ಯಂಡ್ ಆಪರೆಂಟ್ಸ್. ಓಕೆ, ಸೊ ಆಪರೆಂಟ್ಸ್ ಆರ್ ದ ಥಿಂಗ್ಸ್ ಆನ್ ವಿಚ್ ಆಪರೇಷನ್ ಈಸ್ ಬೀಯಿಂಗ್ ಪರ್ಫಾರ್ಮ್ಡ್, ಆ್ಯಂಡ್ operands will be normally variables like a, b, c, xyz and many more things as well. Alright, so if you think of and expression here, so you can see here a*b will be equal to b*a, so there will be no change in the output if we consider like this. Okay, so ಇದಾಗಿತ್ತು ಗೈಸ್ ಕಮ್ಯೂಟೇಟಿವ್ ಲಾ. ಸೊ ನೆಕ್ಸ್ಟ್ ಮೂವ್ ಆಗೋಣ, ಅಸೋಸಿಯೇಟಿವ್ ಲಾ ಅಂದರೆ ಏನು ಅಂತ ನೋಡೋಣ, ಆಯಿತಾ. ಸೊ ಅಸೋಸಿಯೇಟಿವ್ ಲಾ ಸ್ಟೇಟ್ಮೆಂಟ್ ನೋಡಿ, ಅಸೋಸಿಯೇಟಿವ್ ಲಾ of multiplication states that the AND operation are done on 2 or more than 2 variables. ಅಂದರೆ AND ಆಪರೇಷನ್ನ 2 ಅಥವಾ 2ಕ್ಕಿಂತ ಹೆಚ್ಚು ವೇರಿಯೇಬಲ್ಸ್ ಮೇಲೆ ನಾವು ಅವುಗಳ ಪೊಸಿಷನ್ನ ಚೇಂಜ್ ಮಾಡಿಬಿಟ್ಟು, ಗುಂಪನ್ನು ಚೇಂಜ್ ಮಾಡಿಬಿಟ್ಟು ಮಾಡ್ಬೋದು ಅಂತ. ಸೊ ಜಸ್ಟ್ ನಿಮಗೆ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್.
ಆಲ್ಮೋಸ್ಟ್ ಎಲ್ಲ ಕಡೆ ಎಕ್ಸ್ಪ್ರೆಷನ್ನೇ ಮಾತ್ರ ಕೇಳೋದು. ಏನಕ್ಕಂದರೆ ಎಕ್ಸ್ಪ್ರೆಷನ್ ನೋಡಿಬಿಟ್ಟು ಸ್ಟೇಟ್ಮೆಂಟ್ನ ಹೇಗಾದರೂ ನಾವು ಬರಿಬೋದು. ಸೊ ಸ್ಟೇಟ್ಮೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹಿಯರ್. ಯು ಶುಡ್ ರಿಮೆಂಬರ್ ದ ಎಕ್ಸ್ಪ್ರೆಷನ್, ಆ್ಯಂಡ್ ನಾಟ್ ಓನ್ಲಿ ಯು ಶುಡ್ ರಿಮೆಂಬರ್ ದ ಎಕ್ಸ್ಪ್ರೆಷನ್, you should be able to use this expression while solving the Boolean algebra problems, because that's the ultimate goal of the examiner, to see whether you are capable of solving the Boolean expression with the help of associative laws. So this is the theory which should be learned to solve the questions in the practical exam. So like that, but in case if they ask for the expression, so it will be like a easy question and you can just tick whatever which matches with this expression. Okay, so expression ನೋಡಿ, a star b star c ಅಂದರೆ ಇದರಲ್ಲಿ ಬ್ರಾಕೆಟ್ b ಮತ್ತು c ಇದೆ. ಇದನ್ನು a star b star c ಅಂತ ಕೂಡ ನಾವು ಬರಿಬೋದು. ಸೊ ಇದರಲ್ಲಿ ಔಟ್ಪುಟಲ್ಲಿ ಯಾವುದೇ ಚೇಂಜ್ ಆಗಲ್ಲ ಅಂತ. ಸೊ that's about the associative law. And then last one and important as well, so that's the distributive. Okay, so statement ನೋಡಿ ಏನಿದೆ, distributive law states that the multiplication of two variables and adding the result with a variable will result in the same value as multiplication of addition of the variable with individual variables. ಸೊ ಇದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬೋದು, ಬಟ್ ಅದಕ್ಕೆ ನಾನು ಎಕ್ಸ್ಪ್ರೆಷನ್ ಕೂಡ ನಿಮಗೆ ಇಲ್ಲಿದೆ. ಸೊ ಇದನ್ನು ತುಂಬ ಈಸಿಯಾಗಿ ಅರ್ಥ ಮಾಡ್ಬೋದು. ಸೊ a ಪ್ಲಸ್ ಬಿ ಇಂಟು ಸಿನ ಹೇಗೆ ಬರಿಬೋದು ನಾವು, a ಪ್ಲಸ್ ಬಿ ಇಂಟು a ಪ್ಲಸ್ ಸಿ ಅಂತ ಬರಿಬೋದು. ಅಂದರೆ ಇಂಡಿವಿಜುವಲ್ ಮಲ್ಟಿಪ್ಲಿಕೇಶನ್. ಸೊ a ಪ್ಲಸ್ ಬಿ ಇಂಟು a ಪ್ಲಸ್ ಸಿ ಅಂತ ಕೂಡ ನಾನು ಬರಿಬೋದು. ಸೊ ಇದನ್ನು ಎಕ್ಸ್ಪ್ರೆಷನ್ ಮಾತ್ರ ನೀವು ನೆನಪಿಟ್ರೆ ಸಾಕು. ಸೊ ಉಳಿದಿದ್ದೆಲ್ಲ ನಿಮಗೆ ಇದು ಥಿಯರಿ ಅನಾವಶ್ಯಕ, ಆಯಿತಾ. ಸೊ ಇದನ್ನು ಜಸ್ಟ್ ಅಪ್ಲೈ ಮಾಡೋದಿದೆ. ಸೊ ಇನ್ನು ಬಿಟ್ಟರೆ ಇದು 4 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಲಾಸು. ಸೊ ಗೊತ್ತಿರಲೇಬೇಕಾದಂತು. ಇದು ಬಿಟ್ಟರೆ ಇನ್ನೊಂದಿಷ್ಟು ಲಾಸು ಎಕ್ಸಾಮ್ ಅನ್ನೋದಕ್ಕಿಂತ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಪದೇ ಪದೇ ಯೂಸ್ ಆಗುತ್ತೆ. ಸೊ ಅಂಥ ಲಾಸ್, ಅಥವಾ ನಾನು ಲಾಸ್ ಅನ್ನೋದಕ್ಕಿಂತ ಇವನ್ನ ರೂಲ್ಸ್ ಅಂತ ಕರಿತೀನಿ, ಆಯಿತಾ. ಸೊ ಈ ರೂಲ್ಸ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಜಸ್ಟ್ ನೀವು ಒಂದು ಪೇಪರ್ ತೊಗೊಂಡ್ಬಿಟ್ಟು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ನ ಬರೆದಿಡಬೇಕು. ಏನಕ್ಕಂದರೆ ಈ ಎಲ್ಲ ಲಾಸ್ನ ನಾವು ನೆಕ್ಸ್ಟ್ ಸೆಷನಲ್ಲಿ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವೋ ಸೊ ಆ ಸೆಷನಲ್ಲಿ ಇವುಗಳನ್ನ ಯೂಸ್ ಮಾಡ್ತೀವಿ. ಸೊ either you just remember these laws or else you can just note it down on a paper, and whenever we will be solving the questions regarding these rules and we will be using these rules there, then you have to refer to that particular list of rules there. Alright, so this particular law is called as Annihilation law. So Annihilation law states that a into 0 will be equal to 0. So of course anything multiplied with 0 will be equal to 0. So we will be not having any trouble in remembering this one. So then second one in the same law which states that a plus 1 will be equal to 1. So ನೋಡಿ ಹೇಗಾಗುತ್ತೆ a plus 1 will be equal to 1. ಸೊ a ಒಂದು ವೇರಿಯಬಲ್ ಇದೆ ಗೈಸ್, ಆಯಿತಾ. ಸೊ ಇದು ಡಿಜಿಟಲಲ್ಲಿ ಡೀಲ್ ಮಾಡ್ತಿದೆ ಅಂದರೆ ಇದಕ್ಕೆ ಎಷ್ಟು ವ್ಯಾಲ್ಯೂಸ್ ಇರ್ಬೋದು ಹೇಳಿ, ಒಂದು 0 ಇರ್ಬೋದು, ಒಂದು 1 ಇರ್ಬೋದು. ಇದು ಬಿಟ್ಟರೆ ಯಾವುದು ಇರೋಕ್ಕೆ ಸಾಧ್ಯ ಇಲ್ವಾ ತಾನೆ. ಸೊ ಏನಂತಿದ್ದೀನಿ ನಾನು, a ಪ್ಲಸ್ 1 ಓಕೆ ಸೊ ವಿಲ್ ಬಿ ಈಕ್ವಲ್ ಟು 1 ಅಂತ ಹೇಳ್ತಿದ್ದೀನಿ, ಆಯಿತಾ. ಸೊ ಫಸ್ಟ್ ನೋಡಿ a ವ್ಯಾಲ್ಯೂ 0 ಇದೆ ಅಂತ ಅಂದ್ಕೊಳ್ಳಿ. ಸೊ a ವ್ಯಾಲ್ಯೂ 0 ಇದ್ದರೆ 0 ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ, 0 ಪ್ಲಸ್ 1 1 ಆಗುತ್ತೆ. a ವ್ಯಾಲ್ಯೂ 1 ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಎರಡನೇ ಕೇಸು ನಮ್ಗೆ ಶೋರ್ ಇಲ್ಲ ಯಾವುದಿದೆ ಅಂತ. ಸೊ ಎರಡು ಕೇಸ್ ನೋಡೋಣ. a ವ್ಯಾಲ್ಯೂ 1 ಇದೆ, ಆಮೇಲೆ ಇದ್ರ ವ್ಯಾಲ್ಯೂ ಕೂಡ ಈ ಕಡೆ 1 ಇದೆ. ಸೊ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಇವಾಗ, 1 ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು 1. ಸೊ ನೋಡಿ ಎರಡು ಕೇಸಲ್ಲೂ ನಮಗೆ ಔಟ್ಪುಟ್ 1 ಬರ್ತಿದೆ. ಸೊ ಆದ್ದರಿಂದ ಈ 1 ಇದ್ದರೆ ಪ್ಲಸ್ ಮತ್ತು 1 ಇದ್ದರೆ ಯಾವುದೇ ಥರನಾದಂಥ ವ್ಯಾಲ್ಯೂ a ಯಾವುದೇ ಇರಲಿ ಅದು 1 ಆಗುತ್ತೆ. ಸೊ ಆದ್ದರಿಂದ ನಾವು ಡೈರೆಕ್ಟಾಗಿ ಹೇಳ್ಬೋದು a ಜೊತೆ ಯಾವುದೇ ಎಡಿಷನ್ ಆದರೆ ಔಟ್ಪುಟ್ 1 ಇರುತ್ತೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಅಂತ. ಓಕೆ, ಸೊ ದ್ಯಾಟ್ಸ್ ವೈ ಐ ಹ್ಯಾವ್ ರಿಟನ್ a ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು 1 ಆ್ಯಂಡ್ ದ್ಯಾಟ್ಸ್ ದ ಸೆಕೆಂಡ್ ಲಾ. Okay, so next this is called as identity law. Okay, so it will be dealing with 1 basically. So identity law ಏನು ಹೇಳುತ್ತೆ, ಮಲ್ಟಿಪ್ಲಿಕೇಶನ್ ಹೇಳುತ್ತೆ. ಇದು a ಇಂಟು 1 ವಿಲ್ ಬಿ ಈಕ್ವಲ್ ಟು a. ಸೊ ಅಗೇನ್ ಇದನ್ನು ನಾನು ನಿಮಗೆ ಪ್ರೂವ್ ಮಾಡಬೇಕಂದ್ರೆ ಈ ಥರ ಮಾಡ್ಬೋದು. ಸೊ ಜಸ್ಟ್ ನಿಮಗೆ ಒಂದಿಷ್ಟು ಪ್ರೂಫ್ಸ್ನ ನಾನು ತೋರಿಸ್ತೀನಿ ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಅಂತ. a ಇಂಟು 1 ವಿಲ್ ಬಿ ಈಕ್ವಲ್ ಟು a ಅಂತ ಬರೆದಿದ್ದೀನಿ. ಎಗೆ ಎರಡು ವ್ಯಾಲ್ಯೂಸ್ ಬರುತ್ತೆ, 0 ಆದರೂ ಇರ್ಬೋದು, 1 ಆದರೂ ಇರ್ಬೋದು. ಸೊ ನಾನು 0 ಅಂತ ಕನ್ಸಿಡರ್ ಮಾಡಿದಾಗ 0 ಇಂಟು 1 ವಿಲ್ ಬಿ ಈಕ್ವಲ್ ಟು 0 ಇಂಟು 1 ಎಷ್ಟಾಗುತ್ತೆ, 0 ಆಗುತ್ತೆ. ಸೊ 0 ನೋಡಿ a ವ್ಯಾಲ್ಯೂ ನಾನು 0 ಅಂತ ತೊಗೊಂಡಿದ್ದೀನಿ. ಸೊ ಔಟ್ಪುಟ್ ಏನು ಬರ್ತಿದೆ, 0ನೇ ಬರ್ತಿದೆ.
1 ಅಂತ ತೊಗೊಂಡ್ರೆ 1 into 1 will be equal to 1. ಸೊ ನೋಡಿ 1 ವ್ಯಾಲ್ಯೂ ಎನ ವ್ಯಾಲ್ಯೂ 1 ಅಂತ ನಾನು ಇಲ್ಲಿ ತೊಗೊಂಡಿದ್ದೀನಿ, ಔಟ್ಪುಟ್ ಕೂಡ 1 ಅಂತಾನೆ ಬರ್ತಿದೆ. ಸೊ ಅದಕ್ಕೆ a into 1 will be equal to a ಅಂತ ಹೇಳ್ತೀನಿ. ಆಮೇಲೆ a plus 0 ಅಂದರೆ a 0 ಇದ್ದರೆ 0 plus 0 will be 0, ಸೊ ದ್ಯಾಟ್ಸ್ ವೈ ಎನೇ ಬಂತು. ಮತ್ತು 1 ಇದ್ದರೆ 1 plus 0 will be 1, ಸೊ ದ್ಯಾಟ್ಸ್ ವೈ ಎನೇ ಬಂತು. ಸೊ ಅದಕ್ಕೆ a into 1 will be a and a plus 0 will be 0. So that's why this is called as identity law. So I hope you understood this one as well. Okay, so next one ನೋಡಿ Idempotent law ಅಂತ ನಾವು ಕರಿತೀವಿ. ಇದನ್ನು ಐ ಸೈಲೆಂಟ್ ಆಗುತ್ತೆ. ಸೊ ಇದನ್ನು ಹೇಗೆ ಹೇಳ್ತೀವಿ ನಾವು, a plus a will be equal to a ಅಂತ. ಅಂದರೆ a ಮತ್ತು a ಸೇಮ್ ವ್ಯಾಲ್ಯೂ, 0 plus 0 will be 0, ಅದಕ್ಕೆ 1 plus 1 will be 1. So that's why ಸೇಮ್ ವ್ಯಾಲ್ಯೂಸ್ನ ನಾವು ಎರಡು ಸತಿ ರಿಪೀಟ್ ಮಾಡಿದಾಗ a plus a will be equal to a, b plus b will be equal to b. ಸೊ that's why ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ ಗೈಸ್. ಇದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ ಸ್ವಲ್ಪ ನಾವು ನಾರ್ಮಲ್ ಮ್ಯಾಥ್ಸ್ ಮೈಂಡ್ಸೆಟ್ಟನ್ನು ಬಿಡಬೇಕಾಗುತ್ತೆ ಇಲ್ಲಿ, ಆಯಿತಾ. ಸೊ a into a will be equal to a ವ್ಯಾಲ್ಯೂ 0 ಇದ್ದರೆ 0ನೇ ಬರುತ್ತೆ, a ವ್ಯಾಲ್ಯೂ 1 ಇದ್ದರೆ 1ನೇ ಬರುತ್ತೆ. 1 into 1 will be equal to 1 and 0 into 0 will be equal to 1. So I hope you are getting. ಸೊ a ವ್ಯಾಲ್ಯೂ 1 ಇದೆ ಅಂತ ಅಂದ್ಕೊಳ್ಳಿ, a 1 into 1 will be equal to 1. ನೋಡಿ ಎಲ್ಲವೂ 1ನೇ ಬರ್ತಿದೆ. ಸೊ ಇದರಲ್ಲಿ 1 plus 1 will be equal to 1. ನೋಡಿ ಅದಕ್ಕೆ ಇದನ್ನು ಐಡೆಂಟಿಟಿ ಲಾ ಓಕೆ ಡಿಪೆಂಡೆಂಟ್ ಲಾ ಅಂತ ಕರೆಯೋದು. ಓಕೆ, ಸೊ ನೆಕ್ಸ್ಟ್ ಲಾ ಹೋಗೋಣ, ಕಾಂಪ್ಲಿಮೆಂಟ್ ಲಾ ಅಂತ. ಸೊ ತುಂಬ ಇಂಪಾರ್ಟೆಂಟ್ ಗೈಸ್, ತುಂಬ ಯೂಸ್ ಆಗುತ್ತೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಸೊ ಏನು ಹೇಳುತ್ತೆ ಇದು, a plus a ಡ್ಯಾಶ್ ಅಂದರೂ a ಬಾರ್ ಅಂದರೂ ಒಂದೇನೇ ಗೈಸ್, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದನ್ನು a ಡ್ಯಾಶನ್ನು a ಬಾರ್ ಅಂತ ಕೂಡ ನಾವು ಬರಿತೀವಿ, ಆಯಿತಾ. ಸೊ ಅಥವಾ ಇದನ್ನು ಹೀಗೆ ಕೂಡ ಬರೀತಾರೆ, ನೆಗೇಷನ್ ಆಫ್ a ಅಂತ ಕೂಡ ಬರೀತಾರೆ. ಸೊ ಇದೆಲ್ಲವೂ ಒಂದೇ ಆನ್ಸರ್ ಕೊಡುತ್ತೆ. ಸೊ ಅದರಿಂದ a ಡ್ಯಾಶ್ ಬರೋದ್ರು ಒಂದೇ, a ಬಾರ್ ಬರೋದು ಒಂದೇ. ಅಂದರೆ a plus a ಬಾರ್ ವಿಲ್ ಬಿ ಈಕ್ವಲ್ ಟು 1 ಅಂತ ಹೇಳ್ತಿದ್ದಾರೆ. ಸೊ ಹೇಗಾಗುತ್ತೆ ಇದು, a plus a ಬಾರ್ ವಿಲ್ ಬಿ ಈಕ್ವಲ್ ಟು 1 ಹೇಗಾಗುತ್ತೆ, ಒಂದು ಎಕ್ಸಾಂಪಲ್ ನೋಡಿ. a ವ್ಯಾಲ್ಯೂ ಏನಿರ್ಬೋದು, 0 ಇರ್ಬೋದು, 1 ಇರ್ಬೋದು. ನಾನು 0 ತೊಗೊತೀನಿ. ಸೊ a ವ್ಯಾಲ್ಯೂ ಎಷ್ಟಿದೆ, 0 ಇದೆ. ಆಮೇಲೆ a ವ್ಯಾಲ್ಯೂ 0, ಅದಕ್ಕೆ ಮೇಲ್ ಬಾರ್ ಇದೆ. ಸೊ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ. ಸೊ 0 ಪ್ಲಸ್ ಇದು 0 ಬಾರ್ ಅಂದರೆ 1 ಆಗುತ್ತೆ, ಅಂದರೆ ಕಾಂಪ್ಲಿಮೆಂಟ್ ಅಂತ. ಸೊ 0 plus 1 ವಿಲ್ ಬಿ ಈಕ್ವಲ್ ಟು 1. ಸೊ ನೋಡಿ ನಾನು a ವ್ಯಾಲ್ಯೂ 0 ತೊಗೊಂಡಿದ್ದೆ, ಬಟ್ ಔಟ್ಪುಟ್ 1 ಬರ್ತಾ ಇದೆ. ಸೊ ಇವಾಗ 1 ತೊಗೊತೀನಿ ನಾನು. 1 a ವ್ಯಾಲ್ಯೂ 1 ಇದೆ. ಸೊ ಇಲ್ಲಿ ಮುಗೀತು ಫಸ್ಟ್ ಸ್ಟೆಪ್ಪು, 1 ಇದೆ. ನೆಕ್ಸ್ಟಲ್ಲಿ 1 ಮತ್ತು ಅದ್ರ ಬಾರು ವಿಲ್ ಬಿ ಈಕ್ವಲ್ ಟು ಎಷ್ಟು, 1 ಪ್ಲಸ್ ಇದೆಷ್ಟಾಗುತ್ತೆ, 1 ಬಾರ್ ಅಂತಂದರೆ 0. ಸೊ 1 plus 0 ವಿಲ್ ಬಿ ಈಕ್ವಲ್ ಟು 1. ನೋಡಿ ಇಲ್ಲೂ 1 ಬರ್ತಿದೆ, ಇಲ್ಲೂ 1 ಬರ್ತಿದೆ. ಆದ್ದರಿಂದ a plus a ಬಾರ್ ವಿಲ್ ಬಿ ಈಕ್ವಲ್ ಟು 1. ಸೊ ಯಾವುದಾದ್ರೂ ನಿಮ್ಗೆ ಡೌಟ್ ಇದ್ದರೆ ಈ ಥರ ಕ್ರಾಸ್ ವೆರಿಫೈ ನೀವು ಮಾಡ್ಕೋಬೋದು. So a plus a bar will be equal to 1. So again I have written that one. So that's the same law there. Okay, double negation law ಅಂತ ಇದೆ. ಅಂದರೆ a double bar will be equal to a ಅಂತ. ಸೊ a ಏನು ಬರೆದಿದೆ, ಈ ಥರ ಬರೆದಿದ್ದೆ ನಾನು, a ಬಾರ್ ಮತ್ತು ಅದಕ್ಕೆ ಬಾರ್ ಅಂದಂಗೆ ಅರ್ಥ. ಅಂದರೆ ಈ ಥರ ಇರುತ್ತೆ, a ಬಾರ್ ಬಾರ್. ಸೊ ಈ ಥರ ಇದ್ದರೆ ಅದ್ರ ವ್ಯಾಲ್ಯೂ a ಇರುತ್ತೆ ಅಂತ ನಾನು ಈ ರೂಲ್ ಹೇಳುತ್ತೆ, ಆಯಿತಾ. ಸೊ ಎಗೆ ಏನಿರ್ಬೋದು ಮತ್ತು 0 1 ಇರ್ಬೋದು. ಸೊ 0 ಅಂತ ಅಂದ್ಕೊಳ್ಳಿ, ಅವಾಗ ನೋಡಿ 0 ಬಾರ್ ಬಾರ್. ಸೊ 0 ಬಾರ್ ಅಂತಂದರೆ ಈ ಫಸ್ಟ್ 1 ಬಾರ್ ಕನ್ಸಿಡರ್ ಮಾಡಿ, ಮೇಲಿನ ಬಾರ್ ಹಾಗೆ ಇದೆ, 0 ಬಾರ್ ಅಂತಂದರೆ 1 ಆಯಿತು, ಮತ್ತು ಇದಕ್ಕೆ ಬಾರ್ ಹಾಕಿದ್ರೆ 0 ಆಯಿತು. ಸೊ ನೋಡಿ ನಾನು ಎನ 0 ಅಂತ ಕನ್ಸಿಡರ್ ಮಾಡಿದ್ದೆ, ಔಟ್ಪುಟ್ 0 ಬರ್ತಾ ಇದೆ. ಸೊ ಇವಾಗ 1 ಅಂತ ಕನ್ಸಿಡರ್ ಮಾಡ್ತೀನಿ. ನೋಡಿ ಇವಾಗ 1 ಬಾರ್ನ ತೆಗೆದ್ರೆ ನಾನು ಅದರ ವ್ಯಾಲ್ಯೂ 0 ಆಯಿತು, 0 ಬಾರ್ ಮತ್ತು 1 ಆಯಿತು. ಸೊ ನೋಡಿ ಇಲ್ಲಿ 1 ಕನ್ಸಿಡರ್ ಮಾಡಿದ್ದೆ, ಇಲ್ಲಿ ಔಟ್ಪುಟ್ ಕೂಡ 1 ಬರುತ್ತೆ. ಸೊ ಅದಕ್ಕೆ a ಡಬಲ್ ಬಾರ್ ವಿಲ್ ಬಿ ಈಕ್ವಲ್ ಟು a itself. ಸೊ ಎನಿಥಿಂಗ್ ಟು ದ ಪವರ್ or 2 double bar will be the same variable itself. So we'll move to the next one, absorption law. So absorption law ಏನು ಹೇಳುತ್ತೆ ನೋಡಿ, a into a plus b will be equal to a. ಸೊ ಇದನ್ನು ನೀವು ಪ್ರೂವ್ ಮಾಡಬೇಕಂದ್ರೆ ಎಗೆ ಮತ್ತೆ 0 ಮತ್ತು 1 ವ್ಯಾಲ್ಯೂ ಆದರೂ ತೊಗೊಳ್ಳಿ, ಮತ್ತು ಬಿಗೆ 0 ಮತ್ತು 1 ತೊಗೊಳ್ಳಿ. ಸೊ ಆವಾಗ a into a plus b will be equal to a ಆಗುತ್ತೆ, ಮತ್ತು a plus ab will be equal to a ಆಗುತ್ತೆ. ಸೊ ಇದನ್ನು ಜಸ್ಟ್ ಕ್ರಾಸ್ ವೆರಿಫೈ ಮಾಡ್ಕೋಬೋದು ಇದನ್ನು. Okay, so this is the end of laws in Boolean algebra, and in next session I will be uploading the MCQ regarding this session. Okay, so this will become too lengthy. Okay, so it has already become 40 minutes, so that's why I have not included the MCQs in this one. So as we will be dealing with some 10-15 MCQs in this session, so that's why it will be a separate session for this one. So make sure that you
if it is uploaded already, then make sure that you watch that video right now itself, because you have just seen the 3V and you will be able to answer the questions which are asked there easily. So thank you guys, thanks for watching this one. And if you have not liked the video, please guys like the video. Our target is 20 likes. Okay, so just 20 likes you have to give, so it will be a great help for us. And if you have not subscribed to the channel, please guys do subscribe. It will be a great help for us as well. So thank you, thanks once again. See you in the next one. Namaste.